Hello everyone, welcome to ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರ ಗಣಿತ ಅಧ್ಯಾಯದ 33ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಇಟ್ಟಿಗೆಯ ಉದ್ದ 9 ಸೆಂಟಿಮೀಟರ್ 9 ಇಂಚು, ಅಗಲ 4 ಇಂಚು ಮತ್ತು ಎತ್ತರ 3 ಇಂಚು ಇದೆ. ಇಟ್ಟಿಗೆಯ ಗಾತ್ರವನ್ನ ಕಂಡುಹಿಡಿಯಿರಿ. ಈ ರೀತಿಯ 80 ಇಟ್ಟಿಗೆಗಳಿಂದ ಎಷ್ಟು ಗಾತ್ರದ ಗೋಡೆಯನ್ನ ನಿರ್ಮಿಸಬಹುದು? ಸೊ ಇಲ್ಲಿ ಮೊದಲನೇದಾಗಿ ಕೊಟ್ಟಿರುವಂತಹ ದತ್ತಾಂಶದಲ್ಲಿ ಉದ್ದವನ್ನ ಕೊಟ್ಟಿದ್ದಾರೆ. ಎಲ್ ಈಸ್ ಈಕ್ವಲ್ ಟು 9 ಇಂಚು, ಬಿ ಅಗಲ ಈಸ್ ಈಕ್ವಲ್ ಟು 4 ಇಂಚು, ಎತ್ತರ ಎಚ್ ಈಸ್ ಈಕ್ವಲ್ ಟು 3 ಇಂಚು. ಸೊ ಇಲ್ಲಿ ಒಂದು ಇಟ್ಟಿಗೆಯ ಗಾತ್ರ, ಸೊ ಇಟ್ಟಿಗೆಯ ಗಾತ್ರ ಈಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್. ಸೊ ಹಾಗಾದ್ರೆ 9 ಗುಣಿಸು 4 ಗುಣಿಸು 3. ಸೊ ಇದೆಷ್ಟಾಗತ್ತೆ? 9 4 36, 36 ಗುಣಿಸು 3 ಮಾಡಿದ್ರೆ 108 ಆಗತ್ತೆ. ಸೊ ಈಗ ಇಲ್ಲಿ 80 ಇಟ್ಟಿಗೆಗಳಿಂದ ನಿರ್ಮಿಸುವ ಗೋಡೆಯ ಗಾತ್ರವನ್ನ ಕಂಡುಹಿಡಿಯಬೇಕಾಗತ್ತೆ. ಸೊ ಇಲ್ಲಿ ಗೋಡೆಯ ಗಾತ್ರವು 80 ಇಟ್ಟಿಗೆಗಳ ಒಟ್ಟು ಗಾತ್ರಕ್ಕೆ ಸಮನಾಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಗೋಡೆಯ ಗಾತ್ರ ಈಸ್ ಈಕ್ವಲ್ ಟು ಇಟ್ಟಿಗೆಯ ಗಾತ್ರ 80 ಗುಣಿಸು 108. ಓಕೆ, ಸೊ 80 ಇಟ್ಟಿಗೆಗಳಿಂದ ಸೊ ಇಟ್ಟಿಗೆಯ ಗಾತ್ರ ಎಷ್ಟಿದೆ? 108 ಇದೆ. ಒಂದು ಇಟ್ಟಿಗೆಯ ಗಾತ್ರ ಅಂತಹ 80 ಇಟ್ಟಿಗೆಗಳ ಆದ್ರೆ ಅವುಗಳ ಗಾತ್ರ ಏನಾಗತ್ತೆ ಹೇಳಿ? 8640. ಓಕೆ, ಸೊ ಹಾಗಾದ್ರೆ ಇಲ್ಲಿ 80 ಇಟ್ಟಿಗೆಗಳಿಂದ 8640 ಘನ ಇಂಚು ಗಾತ್ರದ ಗೋಡೆಯನ್ನ ನಿರ್ಮಿಸಬಹುದು. ಓಕೆ, ಸೊ ಹಾಗಾದ್ರೆ 80 ಇಟ್ಟಿಗೆಗಳಿಂದ 8640 ಘನ ಇಂಚು ಗಾತ್ರದ ಗೋಡೆಯನ್ನ ನಿರ್ಮಿಸಬಹುದು. ಥ್ಯಾಂಕ್ ಯು.